ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 19ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 20 ಶುರು ಮಾಡೋಣ. ಭರತ್ ಪ್ಲಾನ್ ಮಾಡಿದ ಪ್ರಕಾರ ಭರಣಿ ಮನೆಯ ಹಿಂದಿನ ಗೇಟ್ನಿಂದ ವಾಟರ್ ಪೈಪ್ ಹಿಡಿದು ಮೇಲಕ್ಕೆ ಹತ್ತಿ ವಿಂಡೋ ಮೂಲಕ ಭರಣಿ ರೂಮಿಗೆ ಬಂದಿದ್ದ. ಭರಣಿ ಟೆಡ್ಡಿಯನ್ನು ತಬ್ಬಿ ಹಾಯಾದ ನಿದ್ದೆಯಲ್ಲಿದ್ದಳು. ಅವಳು ಮಲಗಿರುವ ರೀತಿ ನೋಡಿ, ಆಹಾ, ಎಷ್ಟು ನೆಮ್ಮದಿಯಾಗಿ ಬಿದ್ಕೊಂಡಿದ್ದಾಳೆ ನೋಡು, ಇಲ್ಲಿ ನನ್ನ ನಿದ್ದೆ ಕದ್ದು ಸುಖಪುರುಷರು ಅಂತ ಕೇಳಿದ್ದೆ, ಈಗ ಸುಖಪುರುಷಿ ಅಂತ ಇವಳನ್ನು ನೋಡಿದ ಮೇಲೇ ಗೊತ್ತಾಗ್ತಿದೆ ಎಂದುಕೊಂಡ. ಭರಣಿ ನಿದ್ದೆಗಣ್ಣಲ್ಲಿ ಮಗ್ಗಲು ಬದಲಿಸಿ ಅಂಗಾತ ಮಲಗಿದಳಷ್ಟೇ. ಅವಳ ಟೀ ಶರ್ಟ್ ಸರಿದು ಹೊಕ್ಕಳು ಪ್ರದರ್ಶನವಾಗುತ್ತಿತ್ತು. ಜೊತೆಗೆ ಅವಳ ಹಾಲು ಬಿಳುಪು ಬಣ್ಣದ ನೀಳ ಕಾಲ್ಗಳು, ಬೆರಳಿಗೆ ರೆಡ್ ಕಲರ್ ನೇಲ್ ಪಾಲಿಷ್ ಹಚ್ಚಿದ್ದಳು. ಒಂದು ಕಾಲಿಗೆ ಆ್ಯಂಕ್ಲೆಟ್ ಧರಿಸಿದ್ದಳು. ಅದು ಭರತ್ನನ್ನು ಆಕರ್ಷಿಸಿತು. ಹಾಗೆ ಕಣ್ಣು ಹೊರಳಿಸಿ ತುಸು ಮೇಲೆ ನೋಡಿದಾಗ ಅವಳ ಹೊಕ್ಕಳು ನೋಡಿ ಉಗುಳು ನುಂಗಿದ. ಆಹಾಹಾ, ಆ ಬ್ರಹ್ಮ ಪುರ್ಸೊತ್ತಿದ್ದಾಗ ಇವಳನ್ನು ತಿದ್ದಿ ತೀಡಿ ಮಾಡಿರಬೇಕು, ಎಷ್ಟು ಮುದ್ದಾಗಿದ್ದಾಳೆ ಎಂದವ ತಕ್ಷಣ, ಅರೆ ನನಗೇನಾಗಿದೆ, ನಾನು ಯಾಕೆ ಇವಳನ್ನು ಹೊಗಳ್ತಿದ್ದೀನಿ? ಭರತ್, ವಾಟ್ ಹ್ಯಾಪನ್? ಮುದ್ದು ಅಂತೆ ಮುದ್ದು, ಥೇಟ್ ಮೆಮರಿಯನ್ ಥರ ಇದ್ದಾಳೆ, ಆಡೋದು ನೋಡಿದ್ರೆ ಒಳ್ಳೆ ರಾಕ್ಷಸಿ ಆಡ್ತಾಳೆ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡ. ಭರಣಿಗೆ ಎಚ್ಚರವಾಗಿ ಎದ್ದು ಆಕಳಿಸುತ್ತಾ ಮೈ ಮುರಿದು ಪಕ್ಕದಲ್ಲಿದ್ದ ದೊಡ್ಡ ಟೆಡ್ಡಿಯನ್ನು ತಬ್ಬಿ ಮುತ್ತು ಕೊಟ್ಟು ಅದರ ಮೂಗಿಗೆ ತನ್ನ ಮೂಗು ಉಜ್ಜಿ ಗುಡ್ ಮಾರ್ನಿಂಗ್ ಎಂದಳು. ಭರಣಿ ಎಚ್ಚರವಾಗಿದ್ದು ನೋಡಿ ಭರತ್ ಕಿಟಕಿಯ ಪರದೆ ಹಿಂದೆ ಅವಿತು ನಿಂತ. ಶಾಂತಮ್ಮ ಬಂದು ಬೆಡ್ ಕಾಫಿ ಕೊಟ್ಟಳು. ಅದನ್ನು ಕುಡಿದು ಬಾತ್ರೂಮ್ಗೆ ಹೋದಳು. ಸ್ನಾನ ಮಾಡಿ ಫ್ರೆಶಪ್ ಆಗಲು ಅವಳು ಬಾತ್ರೂಮ್ ಸೇರುತ್ತಿದ್ದ ಹಾಗೆ ಹೋಗಿ ಬೆಡ್ ಮೇಲೆ ಅಂಗಾತ ಮಲಗಿ ಕಾಲು ಮೇಲೆ ಕಾಲು ಹಾಕಿ ಅಲ್ಲಾಡಿಸುತ್ತಾ ಒಂದು ಕೈ ತಲೆಯ ಹಿಂದೆ ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲ್ ತಿರುಗಿಸುತ್ತಾ ಇದ್ದ. ಅರ್ಧ ಗಂಟೆಯಾದರೂ ಆಚೆ ಬರದ ಭರಣಿಯನ್ನು ನೋಡಿ, ಇವಳೇನು ಅರ್ಧ ಗಂಟೆಯಾದರೂ ಆಚೆನೇ ಬರ್ತಿಲ್ಲ, ಸ್ನಾನ ಮಾಡ್ತಿದ್ದಾಳಾ ಇಲ್ಲ ಜಲಕ್ರೀಡೆ ಆಡ್ತಿದ್ದಾಳಾ ಎನ್ನುವಷ್ಟರಲ್ಲಿ ಭರಣಿ ಬಾತ್ರೂಮಿನಿಂದ ತಲೆಗೆ ಒಂದು ಟವಲ್, ಮೈಗೊಂದು ಟವಲ್ ಸುತ್ತಿಕೊಂಡು ಬಂದು ಮ್ಯೂಸಿಕ್ ಪ್ಲೇಯರ್ ಆನ್ ಮಾಡಿ ಅದರಲ್ಲಿ ಬರುತ್ತಿರುವ ಕಮಾನ್ ಟರ್ನ್ ದ ರೇಡಿಯೋ ಆನ್, ಇಟ್ಸ್ ಫ್ರೈಡೆ ನೈಟ್ ಆ್ಯಂಡ್ ಐ ವಾಂಟ್ ಬಿಲಾಂಗ್ ಗಾಟ್ ಇಟ್ ಟು ಮೈ ಹೇರ್ ಎಂದು ಹಾಡು ಗುಣಗುಣಿಸುತ್ತಾ ತಲೆಗೆ ಸುತ್ತಿದ್ದ ಟವಲ್ ಬಿಚ್ಚಿ ಕನ್ನಡಿಯಲ್ಲಿ ನೋಡಿದಳಷ್ಟೆ. ತನ್ನ ಬೆಡ್ ಮೇಲೆ ಭರತ್ನ ನೋಡಿ ಗಾಬರಿಯಾಗಿ ಕಿರ್ಚಬೇಕು. ಭರತ್ ತಕ್ಷಣ ಓಡಿ ಹೋಗಿ ಅವಳ ಬಾಯಿ ಮುಚ್ಚಿ ಶಶ್ ಎಂದು ತನ್ನ ತೋರು ಬೆರಳು ತೋರಿಸಿ ಸುಮ್ಮನಿರುವಂತೆ ಸನ್ನೆ ಮಾಡಿದ. ಭರತ್ನ ಅಲ್ಲಿ ನೋಡಿ ಗಾಬರಿಯಾಗಿ ಕಣ್ಣುಗಳು ಗೋಲಿಗಾತ್ರವಾಗಿದ್ದವು. ಅಷ್ಟೇ ಕ್ಷಣಗಳ ನಂತರ, ಇವನೇನು ಮಾಡ್ತಿದ್ದಾನೆ ನನ್ನ ರೂಮಲ್ಲಿ ಎಂದು ಅವಳಿಗೆ ಉರಿದು ಹೋಗಿತ್ತು. ತನ್ನ ಬಾಯಿ ಮೇಲಿಟ್ಟ ಕೈಯನ್ನು ತೆಗೆಯಲು ಮಿಸುಕಾಡುತ್ತಿದ್ದಳು. ಭರತ್ ತಕ್ಷಣ ತನ್ನ ಕೈ ಅವಳ ಬಾಯಿಂದ ತೆಗೆದ. ಅಷ್ಟು ಹತ್ತಿರದಿಂದ ಅವಳನ್ನು ನೋಡಿ ಕಳೆದೇ ಹೋದ. ಹಾಲು ಬಿಳುಪು ಮೈಬಣ್ಣ, ಮುಟ್ಟಿದರೆ ರಕ್ತವರ್ಣಕ್ಕೆ ತಿರುಗಿತು. ಕಾಮನ ಬಿಲ್ಲಿನಂಥ ಹುಬ್ಬು, ಸಣ್ಣದಾಗಿ ಅದರುತ್ತಿದ್ದ ಕೆಂಗುಲಾಬಿ ತುಟಿಗಳು, ಕಾಸಗಲ ಮಾಡಿಕೊಂಡ ಕಣ್ಣುಗಳು. ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದರಿಂದ ಶಾಂಪೂ ಮತ್ತು ಸೋಪ್ ಘಮ ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತು. ತಕ್ಷಣ ಗಾಬರಿಯಿಂದ ತಲೆಗೆ ಸುತ್ತಿದ್ದ ಟವಲ್ ಕೈಯಲ್ಲಿದ್ದದ್ದನ್ನು ಮೈ ಮೇಲೆ ಹಾಕಿಕೊಂಡು, ಯು ಈಡಿಯಟ್, ಏನು ಮಾಡ್ತಿದ್ದೀಯಾ ನನ್ನ ರೂಮಲ್ಲಿ ಎಂದು ಕೇಳಿದಾಗಲೇ ಕನಸಿನ ಲೋಕದಿಂದ ವಾಸ್ತವಕ್ಕೆ ಬಂದಿದ್ದ ಭರತ್. ಮಾಡ್ತೀನಿ ನಿನಗೆ ಎಂದು ಸೆಕ್ಯೂರಿಟಿ ಎಂದು ಕೂಗಬೇಕು. ಹೇ ವೆಟ್, ಮೊದಲು ನನ್ನ ಮಾತು ಕೇಳು, ಆಮೇಲೆ ಸೆಕ್ಯೂರಿಟಿನ ಕೂಗಬೇಕು ಬೇಡವೋ ಅಂತ ಡಿಸೈಡ್ ಮಾಡು ಎಂದ. ಏನು ಹೆದರ್ಸೋದಕ್ಕೆ ನೋಡ್ತಿದ್ಯಾ ಎಂದು ಕೇಳಲು, ಹೆದರ್ಸ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ ಎಂದ. ಏನು ನಿಜ ಎಂದಳು ಕೋಪಭರಿತ ಅಸಮಾಧಾನದಲ್ಲಿ. ಈಗಷ್ಟೇ ಮಹಾರಾಣಿಯವರು ಸ್ನಾನ ಮಾಡಿದ ದೃಶ್ಯ ಈ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಎಂದ ತಕ್ಷಣ, ಇದನ್ನು ನಾನು ನಂಬೇಕಾ ಎಂದಳು ಅನುಮಾನದಿಂದ. ನಮ್ಮದೇ ಹೋದರೆ ನನಗೇನೂ ಆಗಬೇಕಿಲ್ಲ, ಈಗ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಚರ್ಚೆ ಆಗುತ್ತೆ, ಆಗ ನೀನೇ ನಂಬ್ತೀಯ ಎನ್ನಲು, ನಾನು ನಂಬಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯಾ, ಹಾಗೊಂದು ವೇಳೆ ನೀನು ನಿಜ ಹೇಳ್ತಿದ್ದೀಯಾ ಅನ್ನೋದಾದರೆ ಆ ವಿಡಿಯೋನ ತೋರಿಸು ಎಂದಳು. ಆ ವಿಡಿಯೋ ನೋಡದ ಹೊರತು ಅವಳಿಗೆ ನಂಬಿಕೆ ಬರುತ್ತಿಲ್ಲ. ಸರಿ ಎಂದು ಅವಳು ಎದ್ದು ಕಾಫಿ ಕುಡಿದು ಬಾತ್ರೂಮ್ ಹೊಕ್ಕು ಸ್ನಾನ ಮಾಡಲು ಬಟ್ಟೆ ತೆರೆಯಲು ಕೈ ಹಾಕಿದ್ದರವರೆಗೂ ಮಾತ್ರ ವಿಡಿಯೋ ಮಾಡಿಕೊಂಡಿದ್ದ. ಅದು ಕೂಡ ಅವಳನ್ನು ಹೆದರಿಸಲು. ಅದನ್ನು ತೋರಿಸಿ ವಿಡಿಯೋ ಆಫ್ ಮಾಡಿ, ಸಾಕಾ ಇನ್ನು ಬೇಕಾ ಎಂದಾಗ ಭರಣಿ ಸಂಪೂರ್ಣವಾಗಿ ಹೆದರಿಬಿಟ್ರು. ನೋಡು, ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ, ಮೊದಲು ಆ ವಿಡಿಯೋನ ಡಿಲೀಟ್ ಮಾಡು ಎಂದಳು ಗಾಬರಿಯಿಂದ. ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ, ಆದರೆ ನೀನು ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಎನ್ನಲು,
ಏನು ಮಾಡಬೇಕು ಎಂದು ಕೇಳಿದಳು. ಈಗಿಂದೀಗಲೇ ನೀನು ಪ್ರಶಾಂತ್ ಹತ್ರ ಕ್ಷಮೆ ಕೇಳಬೇಕು ಎಂದ ತಕ್ಷಣ, ಸಾಧ್ಯ ಇಲ್ಲ, ನಾನು ಅವನ ಹತ್ರ ಸಾರಿ ಕೇಳಲ್ಲ ಎಂದಳು ದೃಢವಾಗಿ. ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ, ಓಕೆನಾ? ಒಂದು ವೇಳೆ ನೀನೇನಾದರೂ 1 ಗಂಟೆ ಮೇಲೆ 1 ನಿಮಿಷ ಲೇಟ್ ಆದರೂ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುತ್ತೆ. ಯೋಚನೆ ಮಾಡು. ಯುವರ್ ಟೈಮ್ ಸ್ಟಾರ್ಟ್ ನಾವ್ ಎಂದು ಬಂದ ದಾರಿಯಲ್ಲೇ ವಾಪಸ್ ಹೋದ. ಈಗ ಭರಣಿ ಚಿಂತೆಗೆ ಬಿದ್ದಳು. ಯಾವುದೇ ಹೆಣ್ಣಾಗಲಿ ತನ್ನ ಮಾನದ ಪ್ರಶ್ನೆ ಬಂದಾಗ ಭಯ ಬೀಳುವುದು ಸಹಜ. ಇದಕ್ಕೆ ಹೊರತಾಗಿ ಭರಣಿ ಕೂಡ ಇಲ್ಲ. ಅವಳ ಬುದ್ಧಿ ಸಾರಿ ಕೇಳಿಬಿಡು ಎಂದರೆ ಅವಳ ಮನಸ್ಸು ಬೇಡ, ಯಾವುದೇ ಕಾರಣಕ್ಕೂ ಸಾರಿ ಕೇಳಬೇಡ ಎನ್ನುತ್ತಿತ್ತು. ಬುದ್ಧಿ ಮತ್ತು ಮನಸ್ಸಿನ ಯುದ್ಧದಲ್ಲಿ ಯಾವುದರ ಮೇಲುಗೈ ಸಾಧಿಸುತ್ತೆ ಅಂತ ನೋಡೋಣ. ರೀ, ಭರತ್ ಆರೋಗ್ಯ ಆಯುಷ್ ಕೀರ್ತಿಗೋಸ್ಕರ ಮಹಾಮೃತ್ಯುಂಜಯ ಹೋಮ ಮಾಡಿಸೋಣ ಎಂದರು ವಸುಮತಿ ಗಂಡನಿಗೆ ಕಾಫಿ ಕೊಡುತ್ತಾ. ಸರಿ ವಸು, ಮಾಡಿಸೋಣ, ಅದಕ್ಕೇನಂತೆ ಎನ್ನಲು, ಹಾಗಿದ್ರೆ ಸಂಜನೆ ಶಾಸ್ತ್ರಿಗಳನ್ನು ಭೇಟಿಯಾಗಿ ಪೂಜೆ ಹೋಮ ಬಗ್ಗೆ ವಿಚಾರಿಸ್ತೀನಿ, ನೀವು ಸ್ವಲ್ಪ ಬೇಗ ಬನ್ನಿ ಎಂದರೆ, ನೋಡ್ತೀನಿ ವಸು, ಮೀಟಿಂಗ್ ಬೇಗ ಮುಗಿದ್ರೆ ಬರ್ತೀನಿ, ಹಿಂದೆ ಹೋದರೆ ಗೌತಮ್ನ ಕರ್ಕೊಂಡು ಹೋಗಿ ವಿಚಾರಿಸ್ಕೊಂಡು ಬಾ ಎಂದಾಗ, ಸರಿ ರೀ, ಹಾಗೆ ಮಾಡ್ತೀನಿ ಎಂದವರು ಮತ್ತೆ, ರೀ, ಇನ್ನೊಂದು ವಿಷಯ ಎನ್ನಲು ಏನು ಎನ್ನುವಂತೆ ಅವರನ್ನೇ ನೋಡಿದರು ನಂದನ್ ಅವರು. ಅದು ನಾವೆಲ್ಲರೂ ಒಂದು ಸಾರಿ ಆಶ್ರಮಕ್ಕೆ ಹೋಗಿ ಗುರುಗಳನ್ನು ಭೇಟಿಯಾಗಿ ಬರೋಣವಾ ಎಂದು ಕೇಳಲು, ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ ಎಂದರು ನಂದನ್. ಡ್ಯಾಡಿ, ನನಗೆ ಈ ಮಮ್ಮಿ ಬೇಡ, ಯಾವಾಗ ನೋಡಿದ್ರು ಓದು, ಬರೀ ಸ್ಕೂಲ್ಗೆ ಹೋಗು ಅಂತಿರ್ತಾಳೆ. ಈ ಮಮ್ಮಿ ತುಂಬ ಬೋರಿಂಗ್, ಅದಕ್ಕೆ ನೀನು ನಂಗೆ ಬೇರೆ ಮಮ್ಮಿ ತಂದುಕೊಡು ಎಂದು 5 ವರ್ಷದ ಪುಟ್ಟ ತುಂಟ ಪೋರ ವಿಶ್ವಾಸ್ ತನ್ನ ತಂದೆಯ ಮುಂದೆ ತಾಯಿಯ ಕಂಪ್ಲೇಂಟ್ ಹೇಳುತ್ತಿದ್ದ. ಹೌದೇನೋ ಮಗನೇ, ನನಗೂ ನಿಮ್ಮ ಮಮ್ಮಿ ತುಂಬ ಬೋರಿಂಗ್ ಅನ್ನಿಸ್ತಿದ್ದಾಳೆ, ಅದಕ್ಕೆ ನೀನು ಹೇಳಿದ ಹಾಗೆ ಬೇರೆ ಮಮ್ಮಿ ತರೋಣ ಎಂದು ರಾಧಾ ಕಡೆ ನೋಡಿ ನಗುತ್ತಾ ಹೇಳಿದಾಗ, ವಿಶ್ವ ಕೂಡ ಹ್ಞೂ ಡ್ಯಾಡಿ, ಸೂಪರ್ ಆಗಿರುತ್ತೆ ಎಂದು ಗೌತಮ್ಗೆ ಹೈ ಕೊಟ್ಟು ನಕ್ಕ. ಆ ಮಾತು ಕೇಳಿದ್ದೇ ರಾಧಾಗೆ ಉರಿದು ಹೋಗಿತ್ತು. ಕೋಪ ಬಂದು ತಂದೆ ಮಗನ ಮುಂದೆ ಬಂದು ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡು, ಓ, ಮಗನಿಗೆ ಹೊಸ ಮಮ್ಮಿ, ಅಪ್ಪನಿಗೆ ಹೊಸ ಹೆಂಡತಿ ಅಲ್ವಾ? ಬೋರಿಂಗ್ ಆಗಿ ಹೋಗಿದ್ದೀನ ನಾನು? ಸರಿ, ಹಾಗಿದ್ರೆ ನಾನು ಈಗಿಂದೀಗಲೇ ನನ್ನ ತವ್ರ ಮನೆಗೆ ಹೋಗ್ತೀನಿ, ಆಗ ತನ್ನಿ ಹೊಸ ಮಮ್ಮಿ ಹೊಸ ಹೆಂಡತಿ ಎಂದು ಬಟ್ಟೆಯನ್ನೆಲ್ಲ ಬ್ಯಾಗ್ನಲ್ಲಿ ತುಂಬಿಕೊಳ್ಳತೊಡಗಿದಳು. ಡ್ಯಾಡಿ, ಮಮ್ಮಿಗೆ ತುಂಬ ಕೋಪ ಬಂದಿರೋ ಹಾಗಿದೆ ಎಂದು ಕೇಳಿದರೆ, ಹೌದು ಕಂದ, ತುಂಬಾ ಕೋಪ ಬಂದಿದೆ ನಿಮ್ಮ ಮಮ್ಮಿಗೆ, ಅದಕ್ಕೆ ನೀನು ಚೂರು ಆಚೆ ಹೋಗು, ನಾನು ನಿಮ್ಮ ಮಮ್ಮಿ ಕೋಪ ಕಮ್ಮಿ ಮಾಡ್ತೀನಿ ಎಂದರೆ, ಹೌದಾ ಡ್ಯಾಡಿ, ಮಮ್ಮಿ ಕೋಪ ಕಮ್ಮಿ ಮಾಡ್ತೀರಾ ಎಂದು ಕಣ್ಣಳಿಸಿ ಕೇಳಲು, ಹ್ಞೂ ಕಂದ, ಕಮ್ಮಿ ಮಾಡ್ತೀನಿ ಎನ್ನಲು, ಹಾಗಿದ್ರೆ ಜಾಸ್ತಿ ಪಪ್ಪಿ ಕೊಟ್ಟು ಬೇಗ ಕೋಪ ಕಮ್ಮಿ ಮಾಡಿ ಎಂದು ತನ್ನ ತಂದೆಗೆ ಕಣ್ಣು ಹೊಡೆದು ಹೊರಗೋಡಲು ನೋಡಿದಾಗ, ಅಯ್ಯೋ ನಿನ್ನ, ನಿಂತ್ಕೊಳ್ಳಲ್ಲ ಇಲ್ಲಿ, ಚೊಟ್ಟುದ್ದ ಇಲ್ಲ, ದೊಡ್ಡ ಮಾತಾಡ್ತಾನೆ ಎಂದು ಮಗನ ಹಿಂದೆಯೇ ಹೊಡೆಯುವಂತೆ ಕೈ ಎತ್ತಿ ಹೋಗಲು ತುಂಟಪೂರ ತನ್ನ ತಾಯಿಯ ಕೈಗೆ ಸಿಗದಂತೆ ಓಡಿ ಹೋದ. ಅಮ್ಮ ಮಗನ ಆಟ ನೋಡಿ ನಗುತ್ತಿರುವ ಪತಿಯೆಡೆಗೆ ಒಂದು ಉರಿನೋಟ ಬೀರಿ ಮತ್ತೆ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಲು ಗೌತಮ್ ರಾಧಾ ಸಮೀಪ ಬಂದು ಹಿಂದಿನಿಂದ ಬಳಸಿ, ರಾಧು, ತಮಾಷೆ ಮಾಡಿದ್ರೆ ಇಷ್ಟೊಂದು ಸೀರಿಯಸ್ ಆಗೋದಾ ಎಂದು ಕೇಳಲು, ತಮಾಷೆ ಮಾಡಿ, ಅಪ್ಪ ಮಗ ತಮಾಷೆ ಮಾಡ್ತಾ ಇರಿ, ಯಾರು ಬೇಡ ಅಂದರು, ನಾನು ಹೋಗ್ತೀನಿ, ಬೇರೆ ಹೆಂಡ್ತಿನ ಕರ್ಕೊಂಡು ಬಂದು ನಿಮ್ಮದು ನಿಮ್ಮ ಮಗನ ಚಾಕರಿ ಮಾಡಿಸ್ಕೊಳ್ಳಿ ಎಂದಳು ಕೋಪದಿಂದ. ಏನು ಟೀಚರ್ ನೀವು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಎಷ್ಟು ಸರಿ ಎನ್ನಲು, ನೀವೇನು ಮಾತಾಡಲೇಬೇಡಿ, ಎಲ್ಲ ಗೊತ್ತಿದೆ ನನಗೆ ಎಂದಳು ಮುಖ ದುಮ್ಮಿಸಿಕೊಂಡು. ಸಾರಿ ಎಂದು ಕೆನ್ನೆಗೆ ಮುತ್ತಿಟ್ಟ. ಮತ್ತೊಮ್ಮೆ ಸಾರಿ ಎಂದು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಮತ್ತೆ ಮತ್ತೆ ಕೆನ್ನೆ ಮುದ್ದಿಸಲು, ಸಾಕ್ಬಿಡಿ ನನ್ನ, ಹೋಗಲ್ಲ ಎಂದು ಬಟ್ಟೆಯನ್ನು ಬ್ಯಾಗ್ನಿಂದ ತೆಗೆದು ಕಬೋರ್ಡ್ನಲ್ಲಿಟ್ಟಳು. ಅದು ಈ ನಮ್ಮ ಕುಲಪುತ್ರನ ತುಂಟಾಟ ಕಡಿಮೆ ಆಗಬೇಕು ಅಂದರೆ ತಮ್ಮನೋ ತಂಗಿನೋ ಕೊಡೋಣ, ಆಗ ಇವನು ದಾರಿಗೆ ಬರ್ತಾನೆ ಎಂದು ಇನ್ನೊಂದು ಮಗು ಮಾಡಿಕೊಳ್ಳುವುದರ ಬಗ್ಗೆ ಪೀಠಿಕೆ ಹಾಕಲು ಶುರುವಾಯ್ತು ನಿಮ್ಮದು. ಈಗಿರೋ ದೊಡ್ಡ ಕೋತಿ ಮರಿ ಕೋತಿನ ಸಂಭಾಳಿಸೋದಕ್ಕೆ ಆಗ್ತಿಲ್ಲ, ಇದ್ರ ಜೊತೆಗೆ ಇನ್ನೊಂದಂದರೆ ನನ್ನ ಕೈಯಿಂದ ಸಂಭಾಳಿಸೋದಕ್ಕಾಗಲ್ಲ, ಅದಕ್ಕೆ ಇನ್ನೊಂದು ಬೇಡವೇ ಬೇಡ, ಈಗ ನೀವು ರೆಡಿಯಾಗಿ ಕಾಲೇಜಿಗೆ ಹೊಡಿ, ಟೈಮ್ ಆಯಿತು ಎಂದು ರೂಮಿನಿಂದ ಆಚೆ ನಡೆದಳು. ಗೌತಮ್ ಅವಳ ಹಿಂದೆ, ರಾಧು, ರಾಧು, ನನ್ನ ಮಾತು ಕೇಳು, ರಾಧು, ರಾಧು, ಒಂದು ಸಾರಿ ನಾನು ಹೇಳಿದ ಬಗ್ಗೆ ಯೋಚಿಸು ಎನ್ನುತ್ತಾ ಪೆಚ್ಚಾಗಿ ಅವಳ ಹಿಂಬಾಲಿಸಿದ. ಮುಂದುವರಿಯುವುದು. ಕೇಳಿದ್ರಲ್ವ ಸ್ನೇಹಿತರೆ, ಪ್ರೇಮಯಾನ ಕಥೆಯ 20ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.